ಹಾಯ್ ಸ್ನೇಹಿತರೆ, ಪದ್ಮಾಸ್ ಕಿಚನ್ಗೆ ಸ್ವಾಗತ. 5 ನಿಮಿಷದಲ್ಲಿ ತಿಳಿ ಸಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಈಗ ತಿಳಿ ಸಾಂಬಾರಿಗೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ನೋಡಿ. ಇದು ಪುಳಿಯೋಗರೆ ಪುಡಿ 1 ಸ್ಪೂನು, ಸಾಂಬಾರು ಪುಡಿ 1 ಸ್ಪೂನು, 1 ಸ್ಪೂನು ಜೀರಿಗೆ, ಒಂದು 10 ಕಾಳು ಮೆಣಸು, 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ 1, ಕರಿಬೇವು ಸೊಪ್ಪು ಒಂದು ಸ್ವಲ್ಪ. ನಾನು 1 ಈರುಳ್ಳಿನಲ್ಲೇ ಇಲ್ಲೊಂದು ಸ್ವಲ್ಪ ಇಕ್ಕಂದಿದ್ದೀನಿ, ಬೆಳ್ಳುಳ್ಳಿನೂ ಈರುಳ್ಳಿನೂ ರುಬ್ಬಕ್ಕೆ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಇದು ನಾನು ಮನೆಯಲ್ಲೇ ಮಾಡಿಕೊಂಡಿರೋದು ಪುಳಿಯೋಗರೆ ಪುಡಿ. ಅಂಗಡಿದು ಹಾಕಿರ್ ಚೆನ್ನಾಗಿರೋದಿಲ್ಲ, ಅದು ಕಡಲೆ ಬೀಜ ಎಲ್ಲ ಹಾಕಿರ್ತಾರೆ. ಇದು ಮನೆಯಲ್ಲೇ ನಾನು ಪುಡಿ ಮಾಡಿಕೊಂಡಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದು ಪುಳಿಯೋಗರೆ ಪುಡಿ ಮಾಡೋದು ತೋರಿಸ್ತೀನಿ. ಇದು ನೀವು ಪುಳಿಯೋಗರೆ ಪುಡಿ ನಿಮ್ಮ ಮನೇಲಿ ಇಲ್ಲ ಅಂದ್ರೂ ನೀವು ಆಪ್ಷನಾಗಿ ಸಾಂಬಾರು ಪುಡಿನೇ ಬೇಕಾದ್ರೆ ಹಾಕೊಂಡು ಮಾಡ್ಕೋಬೋದು. ಈಗ ಟೇಸ್ಟ್ ಒಂದೇ ಇರ್ತಿ. ಇದು ಪುಳಿಯೋಗರೆ ಪುಡಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಒಟ್ಟು ಹಂಗಿಲ್ಲ ಅಂದಾಗ ಆಪ್ಷನ್ ಇದೊಂದು ಹಾಕ್ಬಿಟ್ಟು ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಈಗ ನಾನು 4 ಟೊಮೊಟೊ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು. ಟೊಮೊಟೊ ಹಂಗೆ ಉಂಡೆ ಹಾಕ್ಬಿಟ್ಟು ಬೇಯಿಸ್ತಿಲ್ಲ, ಯಾಕಂದರೆ ಒಳಗಡೆ ಕಿಟ್ಟೋದಂಗೆ ಆಗಿರ್ತವೆ. ಅದಕ್ಕೆ ಕಟ್ ಮಾಡ್ಬಿಟ್ಟು ನಾನು ಚೆಕ್ ಮಾಡಿ ಹಾಕಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕಂಡು ಒಂದು ಸ್ವಲ್ಪ ನೀರು ಹಾಕಂಡು ಸ್ಟವ್ ಮೇಲೆ ಇಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ, ಸಾಕು. ಇದು ಒಂದು 2 ನಿಮಿಷ ಬೆಂದಿದೆ ನೋಡಿ. ಇದು ಆಫ್ ಮಾಡ್ಕೊತಾ ಇದ್ದೀನಿ, ಸಾಕು. ಇಷ್ಟು ಬೆಂದರೆ ಸಾಕು. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಜಾರ್ಗೆ ಹಾಕತ್ತಾ ಇದ್ದೀನಿ ನಾನು. ಈಗ ಇದು ಬಿಸಿ ಇದೆ, ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ರುಬ್ಕೊಳ್ಳೋಣ. ಈಗ ಇದು ತಣ್ಣಗಾಗಿದೆ, ತಣ್ಣಗಾದ್ಮೇಲೆ ರುಬ್ಕೊಳ್ಳಿ, ಬಿಸಿದು ರುಬ್ಕೊಳ್ಳೋಕೆ ಹೋಗ್ಬಿಡಿ. ಈಗ ಈರುಳ್ಳಿ ಬೆಳ್ಳುಳ್ಳಿ ಒಂದೊಂದು ಸ್ವಲ್ಪ ಇಕ್ಕಂದಿದ್ನಲ್ಲ, ಅದನ್ನು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದು ಪುಳಿಯೋಗರೆ ಪುಡಿ 1 ಸ್ಪೂನು, ಸಾಂಬಾರು ಪುಡಿ 1 ಸ್ಪೂನು, ಇದು ಜೀರಿಗೆ ಮೆಣಸು. ಈಗ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಬೋಣ. ಇಷ್ಟು ನೈಸಾಗಿ ರುಬ್ಕೋಬೇಕು. ಈಗ ಇದನ್ನು ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಪಾತ್ರೆ ಕಾಯ್ದ್ಮೇಲೆ ಎಣ್ಣೆ ಹಾಕೊಳ್ಳೋಣ. ಈಗ ಪಾತ್ರೆ ಕಾಯ್ದಿದೆ, 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಸ್ವಲ್ಪ ಇಂಗು, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಈರುಳ್ಳಿ ಒಂದು ಸ್ವಲ್ಪ, ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ಒಣಮೆಣ್ಸಿಕಾಯಿ ಒಂದು ಸ್ವಲ್ಪ ಒಗ್ಗರಣೆಗೆ. ಅರಿಶಿನ ಪುಡಿ 1 ಚಿಟಿಕೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ರುಬ್ಬಿಕ್ಕಂದಿರೋದ ಮಸಾಲೆ ಹಾಕ್ತಾ ಇದ್ದೀನಿ. ಜಾರಲ್ಲೇ ಮಸಾಲೆ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದೊಂದು 2 ನಿಮಿಷ ಕುದಿಲಿ. ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕುದಿಸೋಣ. ಒಂದು 2 ನಿಮಿಷ ಚೆನ್ನಾಗಿ ಕುದ್ದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಒಂದು ಸ್ವಲ್ಪ, ಬೆಲ್ಲ ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತೀರಾ ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರು ಹಾಕೋಬೋದು. ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ, ಇಷ್ಟು ಗಟ್ಟಿ ಮಾಡ್ಕೊಳ್ಳಿ. ಈಗ ಇದು 2 ನಿಮಿಷ ಕುದ್ರೆ ಈಗ ರೆಡಿ ಆಗುತ್ತೆ ನೋಡಿ. ಕೋಲ್ಡಿಗೆ, ಕೆಮ್ಮಿಗೆ, ಗಂಟ್ಲು ನೋವು ಅದೆಲ್ಲದಕ್ಕೂ ಒಳ್ಳೇದು. ಇದು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕಿದ್ದೀವಲ್ಲ, ಹಂಗಾಗಿ ಇದು ತುಂಬ ಚೆನ್ನಾಗಿರುತ್ತೆ. ಇದು ಟೊಮೊಟೊ ತಿಳಿ ಸಾರು, ಏನೇ ಬೇಳೆ, ಯಾವುದೇ ಬೇಳೆ ಏನೂ ಹಾಕಿಲ್ಲ ನಾವು, ಟೊಮೊಟೊದು ತಿಳಿ ಸಾಂಬಾರು ನೋಡಿ. ಇವಾಗ ಎಲ್ಲ ರೆಡಿ ಆಗಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದ್ದೀನಿ ನೋಡಿ. ನೀವು ಇದನ್ನು ಮನೇಲಿ ಮಾಡ್ಕೊಂಡು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ, ಇದೊಂದು 5 ನಿಮಿಷ ಸಾಕು ನೀವು ಮಾಡ್ಕೊಳಕ್ಕೆ ನೋಡಿ. ಎಲ್ಲೇ ಅರ್ಜೆಂಟ್ ನೀವು ಹೋಗಿ ಬಂದ್ರೂ ಅನ್ನ ಆಗೋಷ್ಟರಲ್ಲಿ ಈ ಸಾಂಬಾರು ರೆಡಿ ಮಾಡ್ಕೋಬೋದು ನೀವು. ಇದೇ ರೀತಿ ಹೆಚ್ಚು ನಿಮಗೆ ರೆಸಿಪಿಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಿದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.